ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಿನ್ನೆ ಮಹಾಶಿವರಾತ್ರಿಯಂದು ಸಂಪನ್ನವಾಗಿದೆ. ಇವತ್ತು ಪ್ರಯಾಗ್ರಾಜ್ನ ಈ ದೇವಭೂಮಿಯ ತ್ರಿವೇಣಿ ಸಂಗಮಕ್ಕೆ ಆಗಮಿಸುವಂತ ಕಶ್ಯಪ ದ್ವಾರದಲ್ಲಿ ನಾವಿದ್ದೇವೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿ ಕೆಲವೇ ಮಂದಿ ಮಾತ್ರ ಒಳಗಡೆ ಬರ್ತಾ ಇದ್ದಾರೆ. ಬೇರೆ ದಿನಗಳನ್ನ ಇಲ್ಲಿ ನೋಡಿದ್ರೆ ಬಹುತೇಕ ಜನ ಇಲ್ಲಿ ಒಳಗಡೆ ಬರೋರು, ಅದು ಆ ಕ್ರೌಡ್ ನೋಡ್ತಾ ಇದ್ರೆ ಅದು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಕೋಟಿ ಕೋಟಿ ಜನ ಈ ಕಶ್ಯಪ ದ್ವಾರದಿಂದ ಒಳಗಡೆ ಬರ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಬಹುತೇಕ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಮಹಾಶಿವರಾತ್ರಿಯ ಪುಣ್ಯ ಸ್ನಾನವನ್ನ ಮುಗಿಸಿಕೊಂಡು ಬಹುತೇಕ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಹಾಗಾಗಿ ಯಾತ್ರಿಕರು ಬಹಳ ಕಮ್ಮಿ ಇದ್ದಾರೆ. ಅಂಗಡಿಗಳು ಹಾಗೆ ಇಲ್ಲಿ ರುದ್ರಾಕ್ಷಿ ಮಾರುವವರು ಅವರೆಲ್ಲರೂ ಕೂಡ ಬಹಳ ಕಡಿಮೆ ಆಗಿದ್ದಾರೆ. ಪೊಲೀಸ್ ಭದ್ರತೆ ಇಲ್ಲ, ಎಲ್ಲಾ ವಾಹನಗಳಿಗೂ ಕೂಡ ಎಂಟ್ರಿ ಇದೆ. ಯಾವುದೇ ಕ್ರೌಡ್ ಇಲ್ಲದೆ ಜನ ಆಗಮಿಸ್ತಾ ಇದ್ದಾರೆ. ಬರುವವರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಸುಮಾರು 47ನೇ ದಿನ ಇವತ್ತು ಕಂಡು ಬರ್ತಾ ಇರುವಂತಹ ದೃಶ್ಯ. ಸಂಪೂರ್ಣವಾಗಿ ಮಹಾಕುಂಭ ಮುಗಿದಿರುವ ಹಿನ್ನೆಲೆಯಲ್ಲಿ ಗಿಜಿಗುಟ್ಟಿದ್ದಂತಹ ಸಂಗಮದ ಘಾಟ್ ಈಗ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತೆರೆದುಕೊಂಡಿದೆ. ಅಂದ್ರೆ ಎಲ್ಲಾ ಗೇಟ್ಗಳು ಕೂಡ ತೆರೆದುಕೊಂಡಿದ್ದಾವೆ. ಯಾವುದೇ ಬ್ಯಾರಿಕೇಡ್ಗಳಿಲ್ಲ. ಜನ ನಿರಾತಂಕವಾಗಿ ಆಗಮಿಸ್ತಾ ಇದ್ದಾರೆ. ಬರುವವರಿಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ವೆಹಿಕಲ್ ಮೂವ್ಮೆಂಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಈ ಕಡೆಗಳಲ್ಲೂ ಕೂಡ ಪೊಲೀಸರು ಅಲ್ಲಲ್ಲಿ ಕುಳಿತುಕೊಂಡಿದ್ದಾರೆ. ನಿನ್ನೆಲ್ಲ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಓಪನ್ ಆಗಿರೋದ್ರಿಂದಾಗಿ ಸಂಗಮ್ ಘಾಟ್ ಜನ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದಾರೆ. ಬಹುತೇಕ ಜನ ನಿನ್ನೆ ಪುಣ್ಯ ಸ್ನಾನವನ್ನು ಮುಗಿಸಿಕೊಂಡು ರಾತ್ರಿಯೇ ಹೊರಟಿದ್ದಾರೆ. ಸದ್ಯಕ್ಕೆ ಇದು ಇಲ್ಲಿನ ಚಿತ್ರಣ ಈ ಹೊತ್ತಿಗೆ ಕಂಡು ಬರ್ತಾ ಇರೋದು. ಸದ್ಯಕ್ಕೆ ರಿಪಬ್ಲಿಕನ್ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಕನ್ನಡಿಗರಿಗೆ ಮಹಾಕುಂಭದ ಪ್ರತಿ ಇಂಚಿಂಚು ಮಾಹಿತಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈಗ ಮಹಾಕುಂಭ ಸಂಪನ್ನವಾಗಿದೆ. ಮಹಾಕುಂಭ ಸಂಪನ್ನವಾದ ಹಿನ್ನೆಲೆಯಲ್ಲಿ ಈಗ ಈ ಹೊತ್ತಿಗೆ ಪ್ರಯಾಗ್ರಾಜ್ನ ಮಹಾಕುಂಭ ದೇವಭೂಮಿ ಕಂಡು ಬರ್ತಾ ಇರುವಂತಹ ಪರಿ ಇದು. ಆ ಮೂಲಕ ನೋಡಿ, ಯಾತ್ರಿಕರಿಂದಲೇ ಗಿಜಿಗುಟ್ಟಿದ್ದಂತಹ ಪ್ರಯಾಗ್ರಾಜ್ ಈಗ ತಣ್ಣಂಗಾಗಿದೆ, ಅಥವಾ ಈಗ ಯಾತ್ರಿಕರು ವಿರಳವಾಗಿದ್ದಾರೆ. ಆ ಮೂಲಕ ಮಹಾಕುಂಭ ಮೇಳ ಸಂಪನ್ನವಾಗಿದೆ, ಪುಣ್ಯಸ್ಥಾನ ಸಂಪನ್ನವಾಗಿದೆ. ಇನ್ನು ಯಾರೇ ಬರೋರಿದ್ರು ಕೂಡ ಸ್ನಾನ ಮಾಡಿ ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಪೊಲೀಸರ ಬಂದೋಬಸ್ತ್, ಪೊಲೀಸರ ಆ ಒಂದು ಕೋಟೆ ಇತ್ತಲ್ಲ, ಅವೆಲ್ಲವೂ ಕೂಡ ಈಗ ಸಡಿಲಾಗಿ ಯಾತ್ರಿಕರಿಗೆ ಅನುಕೂಲ ಆಗ್ತಾ ಇದೆ. ಯಾತ್ರಿಕರು ಬರ್ತಾ ಇದ್ದಾರೆ, ಆದರೆ ಬರುವ ಪ್ರಮಾಣ ಕಡಿಮೆ ಆಗಿದೆ. ಬಹುತೇಕ ಜನ ಬಂದು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಿನ್ನೆ ಮಹಾಶಿವರಾತ್ರಿಯಂದು ಸಂಪನ್ನವಾಗಿದೆ. ಇವತ್ತು ಪ್ರಯಾಗ್ರಾಜ್ನ ಈ ದೇವಭೂಮಿಯ ತ್ರಿವೇಣಿ ಸಂಗಮಕ್ಕೆ ಆಗಮಿಸುವಂತ ಕಶ್ಯಪ ದ್ವಾರದಲ್ಲಿ ನಾವಿದ್ದೇವೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿ ಕೆಲವೇ ಮಂದಿ ಮಾತ್ರ ಒಳಗಡೆ ಬರ್ತಾ ಇದ್ದಾರೆ. ಬೇರೆ ದಿನಗಳನ್ನ ಇಲ್ಲಿ ನೋಡಿದ್ರೆ ಬಹುತೇಕ ಜನ ಇಲ್ಲಿ ಒಳಗಡೆ ಬರೋರು, ಅದು ಆ ಕ್ರೌಡ್ ನೋಡ್ತಾ ಇದ್ರೆ ಅದು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಕೋಟಿ ಕೋಟಿ ಜನ ಈ ಕಶ್ಯಪ ದ್ವಾರದಿಂದ ಒಳಗಡೆ ಬರ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಬಹುತೇಕ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಮಹಾಶಿವರಾತ್ರಿಯ ಪುಣ್ಯ ಸ್ನಾನವನ್ನ ಮುಗಿಸಿಕೊಂಡು ಬಹುತೇಕ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಹಾಗಾಗಿ ಯಾತ್ರಿಕರು ಬಹಳ ಕಮ್ಮಿ ಇದ್ದಾರೆ. ಅಂಗಡಿಗಳು ಹಾಗೆ ಇಲ್ಲಿ ರುದ್ರಾಕ್ಷಿ ಮಾರುವವರು ಅವರೆಲ್ಲರೂ ಕೂಡ ಬಹಳ ಕಡಿಮೆ ಆಗಿದ್ದಾರೆ. ಪೊಲೀಸ್ ಭದ್ರತೆ ಇಲ್ಲ, ಎಲ್ಲಾ ವಾಹನಗಳಿಗೂ ಕೂಡ ಎಂಟ್ರಿ ಇದೆ. ಯಾವುದೇ ಕ್ರೌಡ್ ಇಲ್ಲದೆ ಜನ ಆಗಮಿಸ್ತಾ ಇದ್ದಾರೆ. ಬರುವವರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಸುಮಾರು 47ನೇ ದಿನ ಇವತ್ತು ಕಂಡು ಬರ್ತಾ ಇರುವಂತಹ ದೃಶ್ಯ. ಸಂಪೂರ್ಣವಾಗಿ ಮಹಾಕುಂಭ ಮುಗಿದಿರುವ ಹಿನ್ನೆಲೆಯಲ್ಲಿ ಗಿಜಿಗುಟ್ಟಿದ್ದಂತಹ ಸಂಗಮದ ಘಾಟ್ ಈಗ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತೆರೆದುಕೊಂಡಿದೆ. ಅಂದ್ರೆ ಎಲ್ಲಾ ಗೇಟ್ಗಳು ಕೂಡ ತೆರೆದುಕೊಂಡಿದ್ದಾವೆ. ಯಾವುದೇ ಬ್ಯಾರಿಕೇಡ್ಗಳಿಲ್ಲ. ಜನ ನಿರಾತಂಕವಾಗಿ ಆಗಮಿಸ್ತಾ ಇದ್ದಾರೆ. ಬರುವವರಿಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ವೆಹಿಕಲ್ ಮೂವ್ಮೆಂಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಈ ಕಡೆಗಳಲ್ಲೂ ಕೂಡ ಪೊಲೀಸರು ಅಲ್ಲಲ್ಲಿ ಕುಳಿತುಕೊಂಡಿದ್ದಾರೆ. ನಿನ್ನೆಲ್ಲ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಓಪನ್ ಆಗಿರೋದ್ರಿಂದಾಗಿ ಸಂಗಮ್ ಘಾಟ್ ಜನ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದಾರೆ. ಬಹುತೇಕ ಜನ ನಿನ್ನೆ ಪುಣ್ಯ ಸ್ನಾನವನ್ನು ಮುಗಿಸಿಕೊಂಡು ರಾತ್ರಿಯೇ ಹೊರಟಿದ್ದಾರೆ. ಸದ್ಯಕ್ಕೆ ಇದು ಇಲ್ಲಿನ ಚಿತ್ರಣ ಈ ಹೊತ್ತಿಗೆ ಕಂಡು ಬರ್ತಾ ಇರೋದು. ಸದ್ಯಕ್ಕೆ ರಿಪಬ್ಲಿಕನ್ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಕನ್ನಡಿಗರಿಗೆ ಮಹಾಕುಂಭದ ಪ್ರತಿ ಇಂಚಿಂಚು ಮಾಹಿತಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈಗ ಮಹಾಕುಂಭ ಸಂಪನ್ನವಾಗಿದೆ. ಮಹಾಕುಂಭ ಸಂಪನ್ನವಾದ ಹಿನ್ನೆಲೆಯಲ್ಲಿ ಈಗ ಈ ಹೊತ್ತಿಗೆ ಪ್ರಯಾಗ್ರಾಜ್ನ ಮಹಾಕುಂಭ ದೇವಭೂಮಿ ಕಂಡು ಬರ್ತಾ ಇರುವಂತಹ ಪರಿ ಇದು. ಆ ಮೂಲಕ
ನೋಡಿ, ಯಾತ್ರಿಕರಿಂದಲೇ ಗಿಜಿಗುಟ್ಟಿದ್ದಂತಹ ಪ್ರಯಾಗ್ರಾಜ್ ಈಗ ತಣ್ಣಂಗಾಗಿದೆ, ಅಥವಾ ಈಗ ಯಾತ್ರಿಕರು ವಿರಳವಾಗಿದ್ದಾರೆ. ಆ ಮೂಲಕ ಮಹಾಕುಂಭಮೇಳ ಸಂಪನ್ನವಾಗಿದೆ, ಪುಣ್ಯಸ್ಥಾನ ಸಂಪನ್ನವಾಗಿದೆ. ಇನ್ನು ಯಾರೇ ಬರೋರಿದ್ರು ಕೂಡ ಸ್ನಾನ ಮಾಡಿ, ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಪೊಲೀಸರ ಬಂದೋಬಸ್ತ್, ಪೊಲೀಸರ ಆ ಒಂದು ಕೋಟೆ ಇತ್ತಲ್ಲ, ಅವೆಲ್ಲವೂ ಕೂಡ ಈಗ ಸಡಿಲಾಗಿ ಯಾತ್ರಿಕರಿಗೆ ಅನುಕೂಲ ಆಗ್ತಾ ಇದೆ. ಯಾತ್ರಿಕರು ಬರ್ತಾ ಇದ್ದಾರೆ, ಆದರೆ ಬರುವ ಪ್ರಮಾಣ ಕಡಿಮೆ ಆಗಿದೆ. ಬಹುತೇಕ ಜನ ಬಂದು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಪ್ರಯಾಗ್ರಾಜ್ನ ಮಹಾಕುಂಭಮೇಳ ನಿನ್ನೆ ಮಹಾಶಿವರಾತ್ರಿ ಎಂದು ಸಂಪನ್ನವಾಗಿದೆ. ಇವತ್ತು ಪ್ರಯಾಗ್ರಾಜ್ನ ಈ ದೇವಭೂಮಿಯ ತ್ರಿವೇಣಿ ಸಂಗಮಕ್ಕೆ ಆಗಮಿಸುವಂತ ಕಶ್ಯಪ ದ್ವಾರದಲ್ಲಿ ನಾವಿದ್ದೇವೆ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಖಾಲಿಗಾಗಿ ಕೆಲವೇ ಮಂದಿ ಮಾತ್ರ ಒಳಗಡೆ ಬರ್ತಾ ಇದ್ದಾರೆ. ಬೇರೆ ದಿನಗಳನ್ನ ಇಲ್ಲಿ ನೋಡಿದ್ರೆ ಬಹುತೇಕ ಜನ ಇಲ್ಲಿ ಒಳಗಡೆ ಬರೋರು, ಅದು ಆ ಕ್ರೌಡ್ ನೋಡ್ತಾ ಇದ್ರೆ ಅದು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ. ಕೋಟಿ ಕೋಟಿ ಜನ ಈ ಕಶ್ಯಪ ದ್ವಾರದಿಂದ ಒಳಗಡೆ ಬರ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಬಹುತೇಕ ಯಾತ್ರಿಕರ ಸಂಖ್ಯೆ ಕಡಿಮೆ ಆಗಿದೆ. ನಿನ್ನೆ ರಾತ್ರಿ ಮಹಾಶಿವರಾತ್ರಿಯ ಪುಣ್ಯ ಸ್ನಾನವನ್ನ ಮುಗಿಸಿಕೊಂಡು ಬಹುತೇಕ ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಹಾಗಾಗಿ ಯಾತ್ರಿಕರು ಬಹಳ ಕಮ್ಮಿ ಇದ್ದಾರೆ. ಅಂಗಡಿಗಳು, ಹಾಗೆ ಇಲ್ಲಿ ರುದ್ರಾಕ್ಷಿ ಮಾರುವವರು, ಅವರೆಲ್ಲರೂ ಕೂಡ ಬಹಳ ಕಡಿಮೆ ಆಗಿದ್ದಾರೆ. ಪೊಲೀಸ್ ಭದ್ರತೆ ಇಲ್ಲ, ಎಲ್ಲ ವಾಹನಗಳಿಗೂ ಕೂಡ ಎಂಟ್ರಿ ಇದೆ. ಯಾವುದೇ ಕ್ರೌಡ್ ಇಲ್ಲದೆ ಜನ ಆಗಮಿಸ್ತಾ ಇದ್ದಾರೆ. ಬರುವವರೆಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದು ಪ್ರಯಾಗ್ರಾಜ್ನ ಮಹಾಕುಂಭಮೇಳದ ಸುಮಾರು 47ನೇ ದಿನ ಇವತ್ತು ಕಂಡು ಬರ್ತಾ ಇರುವಂತಹ ದೃಶ್ಯ. ಸಂಪೂರ್ಣವಾಗಿ ಮಹಾಕುಂಭ ಮುಗಿದಿರುವ ಹಿನ್ನೆಲೆಯಲ್ಲಿ ಗಿಜಿಗುಟ್ಟಿದ್ದಂತಹ ಸಂಗಮದ ಘಾಟ್ ಈಗ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ತೆರೆದುಕೊಂಡಿದೆ. ಅಂದ್ರೆ ಎಲ್ಲಾ ಗೇಟ್ಗಳು ಕೂಡ ತೆರೆದುಕೊಂಡಿದ್ದಾವೆ. ಯಾವುದೇ ಬ್ಯಾರಿಕೇಡ್ಗಳಿಲ್ಲ. ಜನ ನಿರಾತಂಕವಾಗಿ ಆಗಮಿಸ್ತಾ ಇದ್ದಾರೆ. ಬರುವವರಿಗೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವೆಹಿಕಲ್ ಮೂವ್ಮೆಂಟ್ ಕೂಡ ಇದೆ. ವೆಹಿಕಲ್ ಮೂವ್ಮೆಂಟ್ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಈ ಕಡೆಗಳಲ್ಲೂ ಕೂಡ ಪೊಲೀಸರು ಅಲ್ಲಲ್ಲಿ ಕುಳಿತುಕೊಂಡಿದ್ದಾರೆ. ನಿನ್ನೆಲ್ಲ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಜನರನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತೆಲ್ಲವೂ ಕೂಡ ಓಪನ್ ಆಗಿರೋದ್ರಿಂದಾಗಿ ಸಂಗಮ್ ಘಾಟ್ ಜನ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದಾರೆ. ಬಹುತೇಕ ಜನ ನಿನ್ನೆ ಪುಣ್ಯ ಸ್ನಾನವನ್ನು ಮುಗಿಸಿಕೊಂಡು ರಾತ್ರಿಯೇ ಹೊರಟಿದ್ದಾರೆ. ಸದ್ಯಕ್ಕೆ ಇದು ಇಲ್ಲಿನ ಚಿತ್ರಣ ಈ ಹೊತ್ತಿಗೆ ಕಂಡು ಬರ್ತಾ ಇರೋದು. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಕನ್ನಡಿಗರಿಗೆ ಮಹಾಕುಂಭದ ಪ್ರತಿ ಇಂಚಿಂಚು ಮಾಹಿತಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈಗ ಮಹಾಕುಂಭ ಸಂಪನ್ನವಾಗಿದೆ. ಮಹಾಕುಂಭ ಸಂಪನ್ನವಾದ ಹಿನ್ನೆಲೆಯಲ್ಲಿ ಈಗ ಈ ಹೊತ್ತಿಗೆ ಪ್ರಯಾಗ್ರಾಜ್ನ ಮಹಾಕುಂಭ ದೇವಭೂಮಿ ಕಂಡು ಬರ್ತಾ ಇರುವಂತಹ ಪರಿ ಇದು. ಆ ಮೂಲಕ ನೋಡಿ, ಯಾತ್ರಿಕರಿಂದಲೇ ಗಿಜಿಗುಟ್ಟಿದ್ದಂತಹ ಪ್ರಯಾಗ್ರಾಜ್ ಈಗ ತಣ್ಣಂಗಾಗಿದೆ, ಅಥವಾ ಈಗ ಯಾತ್ರಿಕರು ವಿರಳವಾಗಿದ್ದಾರೆ. ಆ ಮೂಲಕ ಮಹಾಕುಂಭಮೇಳ ಸಂಪನ್ನವಾಗಿದೆ, ಪುಣ್ಯಸ್ಥಾನ ಸಂಪನ್ನವಾಗಿದೆ. ಇನ್ನು ಯಾರೇ ಬರೋರಿದ್ರು ಕೂಡ ಸ್ನಾನ ಮಾಡಿ, ತ್ರಿವೇಣಿಯಲ್ಲಿ ಸ್ನಾನ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ. ಪೊಲೀಸರ ಬಂದೋಬಸ್ತ್, ಪೊಲೀಸರ ಆ ಒಂದು ಕೋಟೆ ಇತ್ತಲ್ಲ, ಅವೆಲ್ಲವೂ ಕೂಡ ಈಗ ಸಡಿಲಾಗಿ ಯಾತ್ರಿಕರಿಗೆ ಅನುಕೂಲ ಆಗ್ತಾ ಇದೆ. ಯಾತ್ರಿಕರು ಬರ್ತಾ ಇದ್ದಾರೆ, ಆದರೆ ಬರುವ ಪ್ರಮಾಣ ಕಡಿಮೆ ಆಗಿದೆ. ಬಹುತೇಕ ಜನ ಬಂದು ಹೋಗಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ.